ನಮಸ್ತೆ ಸ್ನೇಹಿತರೆ. ವೈಶಾಖ ಪುರಾಣದ 15ನೆಯ ಅಧ್ಯಾಯ ಜಲದಾನದ ಮಹತ್ವ. ಸಮಂ ಸರ್ವೇಷು ಭೂತೇಷು ಜನ್ಮಾದಿರಹಿತಂ ಸದಾ ವಂದೇ ವಂದರು ವಂದ್ಯತಂ ಯೋಗೀನಾಂ ಹೃದಯೋಸ್ಥಿತಂ. ವೈಶಾಖ ಮಾಸ ಮಹಾತ್ಮೆಯನ್ನು ಶ್ರುತದೇವರು ಮುಂದುವರಿಸಿ ಪಾಂಚಾಲ ದೇಶಾಧಿಪತಿಯ ಕಥಾಪ್ರಸಂಗವನ್ನು ತಿಳಿಸಿದನು. ಹಿಂದೆ ಪಾಂಚಾಲ ದೇಶದಲ್ಲಿ ಭೂಯಶ ಎಂಬ ರಾಜನಿಗೆ ಪುರಾಯಶನೆಂಬ ಮಗನಿದ್ದನು. ತಂದೆ ಮಕ್ಕಳು ಧನುರ್ವಿದ್ಯಾವಿಶರಾದರು. ಪರಮ ಧಾರ್ಮಿಕರು ಉದಾರಿಗಳು ಆಗಿದ್ದರು. ಭೂರಿಯಶನು ಪೂರ್ವಜನ್ಮದಲ್ಲಿ ವೈಶಾಖ ಮಾಸ ಬಂದಾಗ ಜಲದಾನ ಮಾಡದೇ ಇದ್ದುದರಿಂದ ಅವನ ಸೈನ್ಯ ಸಂಪತ್ತು ನಷ್ಟವಾಯಿತು. ರಾಜ್ಯವು ತೊಂದರೆಗೆ ಸಿಕ್ಕಿ ದುರ್ಭಿಕ್ಷ ಒದಗಿತು. ಶತ್ರು ರಾಜರು ಅವನ ಮೇಲೆ ಮುತ್ತಿಗೆ ಹಾಕಿದರು. ಯುದ್ಧದಲ್ಲಿ ಸೋತ ರಾಜನು ತನ್ನ ರಾಣಿಯೊಡನೆ 53 ವರ್ಷಗಳ ಕಾಲ ಅರಣ್ಯದಲ್ಲಿ ಅಲೆದಾಡಬೇಕಾಯಿತು. ಅವನು ತಾನು ತಂದೆ ತಾಯಿಗಳಲ್ಲಿ ಭಕ್ತಿ, ಗುರುಭಕ್ತಿ, ಭೂತದಯೆ ಮತ್ತು ಧರ್ಮನಿಷ್ಠನಾಗಿದ್ದರೂ ನನಗಿಂತ ದುರವಸ್ಥೆ ಏಕೆ ಬಂತು, ನನಗೇಕೆ ಈ ಬಡತನ ಮತ್ತು ಪರಾಭಾವವೆಂದು ಚಿಂತಿಸಿದನು. ಆಗ ಅಲ್ಲಿಗೆ ಅಕಸ್ಮಾತ್ ಆಗಿ ಯಜ ಮತ್ತು ಉಪಯಜಕ ಎಂಬ ಇಬ್ಬರು ಮುನಿಗಳು ಆಗಮಿಸಿದರು. ಪಾಂಚಾಲ ರಾಜನು ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದನು. ಅವರನ್ನು ಯಥಾಶಕ್ತಿ ಆಧರಿಸಿದ ರಾಜನು ತನಗೆ ಬಂದಿರುವ ದುಸ್ಥಿತಿಗೆ ಕಾರಣವೇನೆಂದು ಕೇಳಿದನು. ರಾಜನು ತಾನು ಪಿತೃಕಾರ್ಯಗಳಲ್ಲಿ ಆಸಕ್ತನೂ ಗುರುಭಕ್ತನೂ ಆಗಿದ್ದರೂ ಇಂತಹ ದುರವಸ್ಥೆ ಏಕೆ ಬಂತು, ತಾನು ಬಂಧು ಬಾಂಧವರಿಂದೇಕೆ ದೂರವಾದೆ, ರಾಜ್ಯದಲ್ಲಿ ದುರ್ಭಿಕ್ಷೆ ಬರಲು ಕಾರಣವೇನು ಎಂದು ಕೇಳಿದನು. ರಾಜನ ಪ್ರಶ್ನೆಗೆ ಕ್ಷಣಕಾಲ ಯೋಚಿಸಿದ ಆ ಮುನಿಗಳು ಹೀಗೆ ಹೇಳಿದರು. ಹೇ ರಾಜನ್, ನೀನು 10 ಜನ್ಮಗಳಲ್ಲಿ ಹಿಂಸಕನಾದ ವ್ಯಾಧನಾಗಿದ್ದೆ ಎಂದು ನೀನು ಹರಿಸ್ಮರಣೆ ಮಾಡಿರಲಿಲ್ಲ. 10ನೆಯ ಜನ್ಮ ಬಂದಾಗ ದಾರಿ ಹೋಕರನ್ನು ಹಿಂಸಿಸುತ್ತಾ ಪ್ರಾಣಿ ಹಿಂಸಕನಾಗಿ ಮಕ್ಕಳನ್ನು ಬಿಡದೆ ಅನೇಕರನ್ನು ಕೊಂದೆ. ನಿನಗೆ ಮಕ್ಕಳಿರಲಿಲ್ಲ. ನಂಬಿಕೆ ದ್ರೋಹ ಮಾಡಿದ್ದರಿಂದ ಬಂಧು ಬಾಂಧವರು ಇಲ್ಲವಾದರು. ದಾರಿ ಹೋಕರನ್ನು ಹಿಂಸೆ ಮಾಡಿದ್ದರಿಂದ ಸ್ನೇಹಿತರಿಲ್ಲ. ಸಜ್ಜನರನ್ನು ಅವಮಾನಿಸಿದ ಕಾರಣ ಪರಾಜಯವಾಯಿತು. ದಾನ ಮಾಡಲಿಲ್ಲವಾದ್ದರಿಂದ ದಾರಿದ್ರ್ಯ ಒದಗಿತ್ತು. ಇಂತಹ ಕ್ರೂರ ಕರ್ಮದ ಫಲವಾಗಿ ಈಗ ರಾಜ್ಯಹೀನನಾಗಿ ಕಷ್ಟಪಡುತ್ತಿರುವೆ ಎಂದರು. 10ನೆಯ ಜನ್ಮದಲ್ಲಿ ಸಹ್ಯಾದ್ರಿಯ ಕಾಡಿನಲ್ಲಿ ನೀನು ದುಷ್ಕರ್ಮ ನಿರತನಾಗಿದ್ದಾಗ ಒಂದು ದಿನ ಕರ್ಷಣ ಎಂಬ ಮುನಿಗಳು ಅಲ್ಲಿಗೆ ಬಂದರು. ಅವರೊಂದಿಗೆ 2 ಧನಿಕ ವರ್ತಕರಿದ್ದರು. ನೀನು ಅವರನ್ನು ಹೊಡೆದು ಹಣವನ್ನು ಅಪಹರಿಸಿದೆ. ಒಬ್ಬನನ್ನು ಕೊಂದಾಗ ಇನ್ನೊಬ್ಬ ವರ್ತಕನು ತನ್ನ ಧನವನ್ನೆಲ್ಲ ಕಾಡಿನ ಮಧ್ಯೆ ಅವಿತಿಟ್ಟನು. ಕರ್ಷಣ ಮುನಿಯು ಬಿಸಿಲಿನಲ್ಲಿಯೇ ಓಡಿದನು. ಅವರನ್ನು ಹಿಂಬಾಲಿಸಿದ ನೀನು ಹಣದ ಬಗ್ಗೆ ಪ್ರಶ್ನಿಸಿದಾಗ ಬಾಯೊಣಗಿದ ಮುನಿಯು ಉತ್ತರಿಸಲಿಲ್ಲ. ನೀನು ಸ್ವಾರ್ಥದಿಂದ ಹತ್ತಿರದ ಜಲಾಶಯದ ನೀರನ್ನು ಅವನಿಗೆ ಸಿಂಪಡಿಸಿ ಗಾಳಿ ಬೀಸಿದೆ. ವರ್ತಕರ ಬಗ್ಗೆ ತಿಳಿಸೆಂದು ಕೇಳಿದೆ. ಆಗ ಕರ್ಷಣನು ತನ್ನ ಪ್ರಾಣದಾಸೆಯಿಂದ ವರ್ತಕನು ಬಚ್ಚಿಟ್ಟಿದ್ದ ಹಣದ ಬಗ್ಗೆ ಹೇಳಿದನು. ಆಗ ನೀನು ಅವನನ್ನು ಕೊಲ್ಲದೆ ಬಿಟ್ಟು ಹತ್ತಿರದ ಜಲಾಶಯದ ನೀರನ್ನು ಕುಡಿದು ಹೋಗುವಂತೆ ಹೇಳಿದೆ. ವೈಶಾಖ ಮಾಸದ ಸುಡು ಬಿಸಿಲಲ್ಲಿ ಆ ಮುನಿಯನ್ನು ಉಪಚರಿಸಿ ನೀನು ಮತ್ತೆ ಅರಣ್ಯವನ್ನು ಪ್ರವೇಶಿಸಿದೆ. ಸ್ವಾರ್ಥಕ್ಕಾಗಿ ಕೆಲಸ ಮಾಡಿದ್ದರೂ ಆ ಪುಣ್ಯದಿಂದ ನಿನಗೆ ರಾಜಜನ್ಮ ಬಂತು. ನೀನು ನಿನ್ನ ರಾಜ್ಯವನ್ನು ಮರಳಿ ಪಡೆಯಬೇಕಾದರೆ ವೈಶಾಖ ಧರ್ಮವನ್ನು ಆಚರಿಸಿ ಸೌಖ್ಯವನ್ನು ಹೊಂದು. ಈಗ ವೈಶಾಖ ಸಮೀಪಿಸಿದೆ. ಈ ಮಾಸದ 3ನೆಯ ದಿನವಾದ ಅಕ್ಷಯ ತೃತೀಯದಂದು ಗೋದಾನವನ್ನು ಮಾಡು. ಅದೇ ದಿನ ಮಾಸನಾಮಕ ಮಾಧವನನ್ನು ಪೂಜಿಸಿ ಛತ್ರಿದಾನ ಮೊದಲಾದ ದಾನಗಳನ್ನು ಮಾಡು. ಸಕಲ ಪ್ರಾಣಿಗಳಿಗೂ ಸಂತೋಷದಿಂದ ನೀರನ್ನು ದಾನ ಮಾಡು ಎಂದು ಹೇಳಿದ. ಆ ಮುನಿಗಳು ಬಂದ ಮಾರ್ಗದಿಂದಲೇ ಹೊರಟು ಹೋದರು. ಪುರುಯಶ ರಾಜನು ಮುನಿಗಳ ಸಲಹೆಯಂತೆ ವೈಶಾಖ ಮಾಸದ ಸಕಲ ಧರ್ಮಗಳನ್ನು ಆಚರಿಸಿದನು. ಇದರ ಪುಣ್ಯ ಪ್ರಭಾವದಿಂದ ರಾಜನು ಸೈನ್ಯದೊಡನೆ ಅಳಿದುಳಿದ ಬಂಧುಗಳೊಡನೆ ತನ್ನ ಪುರವನ್ನು ಪ್ರವೇಶಿಸಿದನು. ಶತ್ರುರಾಜನು ಮತ್ತು ಅವನ ನಡುವೆ ಘೋರವಾದ ಯುದ್ಧ ನಡೆಯಿತು. ಪುಣ್ಯ ಬಲದಿಂದ ರಾಜನು ಶತ್ರುಗಳನ್ನು ಗೆದ್ದು ಅವರ ಸಂಪತ್ತನ್ನು ವಶಪಡಿಸಿಕೊಂಡು ಪಟ್ಟಣ ಪ್ರವೇಶ ಮಾಡಿದನು. ರಾಜನಿಗೆ ಬಯಸಿದ ಭಾಗ್ಯ ಬಂದಿತು. ರಾಜ್ಯದಲ್ಲಿ ಸುಭಿಕ್ಷೆ ಉಂಟಾಗಿ ಜನಗಳು ಸುಖಿಗಳಾದರು. ರಾಜರು ಪ್ರಜೆಗಳನ್ನು ವಿಶ್ವಾಸದಿಂದ ಕಂಡು ಅವರ ಪ್ರೀತಿ ಪಾತ್ರರಾದನು. ಅವನಿಗೆ ದುಷ್ಟಕೀರ್ತಿ ಮುಂತಾದ 5 ಜನ ಗಂಡು ಮಕ್ಕಳಾದರು. ರಾಜನ ಭಕ್ತಿಯಿಂದ ಪ್ರಸನ್ನನಾದ ಪರಮಾತ್ಮನು ಶಂಖಚಕ್ರ ಗದಾ ಪದ್ಮಧರಿಯಾಗಿ ಪ್ರತ್ಯಕ್ಷನಾದನು. ರಾಜನು ಶ್ರೀಹರಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಅತಿ ಹರ್ಷಿತನಾಗಿ ಸ್ತೋತ್ರ ಮಾಡತೊಡಗಿದನು. ಎಂಬಲ್ಲಿಗೆ ವೈಶಾಖ ಮಾಸ ಮಹಾತ್ಮೆಯ 15ನೆಯ ಅಧ್ಯಾಯ ಮುಗಿಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ.
ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.